ಇನ್ನು ಇವತ್ತು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಭೆ ನಡೀತಾ ಇದೆ, ಸಚಿವ ಸಂಪುಟ ಸಭೆ ನಡೀತಾ ಇದೆ. ಹಲವಾರು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳತಕ್ಕಂಥ ಸಾಧ್ಯತೆ ಇದೆ. ದಶಕದ ಬಳಿಕ ಕಲಬುರಗಿಯಲ್ಲಿ ಇವತ್ತು ಸಚಿವ ಸಂಪುಟ ಸಭೆ. ಬಿಜೆಪಿ ಅವಧಿ ಪ್ರಕರಣಗಳ ತನಿಖಾ ವರದಿಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಡೋ ಸಾಧ್ಯತೆ ಇದೆ. ಕಲಬುರಗಿ ಅಂಗಳದಲ್ಲೇ ಬಯಲಾಗಿತ್ತು ಹಗರಣ PSI ಪ್ರಕರಣ. ಸೊ ಅದು ಕೂಡ ಈಗ ತನಿಖಾ ವರದಿ ಬಂದಿದೆ. ವಿಪಕ್ಷ ನಾಯಕರಿಗೆ ನೀಡ್ತಾರಾ ಕಾಂಗ್ರೆಸ್ ನಾಯಕರು ಅಂತ ಗೊತ್ತಿಲ್ಲ. ಸಚಿವ ಸಂಪುಟ ಸಭೆಯ ಅಭಿಪ್ರಾಯದ ವೇಳೆ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಅಂದರೆ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದ ಕಲ್ಯಾಣ ಕರ್ನಾಟಕ ಭಾಗ ಕರ್ನಾಟಕಕ್ಕೆ ಸೇರ್ಪಡೆಯಾದ ದಿನ ಇವತ್ತು. ಹಾಗಾಗಿ ಕಲಬುರಗಿನಲ್ಲಿ ಕ್ಯಾಬಿನೆಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲಿ ಕೆಲವೊಂದು ನಿರ್ಧಾರಗಳು ಪ್ರಮುಖವಾಗಿ PSI ಪ್ರಕರಣ ಏನು ನಡೆದಿತ್ತು, BJP ಅವಧಿಯಲ್ಲಿ ನಡೆದಿದ್ದು, ಇದರ ತನಿಖಾ ವರದಿಗೆ ಕ್ಯಾಬಿನೆಟ್ನಿಂದ ಅಪ್ರೂವಲ್ ಸಿಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಅಲ್ಲಿಂದನೇ ಬೆಳಕಿಗೆ ಬಂದಿದ್ದು, ಕಲಬುರಗಿಯಿಂದನೇ. ಆವಾಗ ಪ್ರಿಯಾಂಕ ಖರ್ಗೆ ಅವರೆಲ್ಲ ಸಾಕಷ್ಟು ಮಾಹಿತಿ ಕೊಟ್ಟು ಆ ಪ್ರಕರಣ ದೊಡ್ಡ ಮಟ್ಟಕ್ಕೆ ಹೋಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಪ್ರಮುಖವಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ PSI ವರದಿಯ ತನಿಖಾ ವರದಿಯ ಅಪ್ರೂವಲ್ ಸೇರಿದಂತೆ ಏನೆಲ್ಲ ಮಹತ್ವದ ನಿರ್ಧಾರಗಳಾಗಬಹುದು ಅಂತ? ಪ್ರಮುಖವಾಗಿ ಎರಡು ವಿಚಾರಗಳ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಒಂದು, PSI ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವರದಿ ಸಲ್ಲಿಕೆ ಆಗಿರೋದ್ರಿಂದ ಸಚಿವ ಸಂಪುಟ ಅಪ್ರೂವಲ್ ಪಡೆದಿರಲಿಲ್ಲ. ಆದ್ರೆ ಆ ಹಗರಣ ಅಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ಬಯಲಾಗಿದ್ದು ಕಲಬುರಗಿಯಲ್ಲಿ, ಅಲ್ಲಿನ ಪರೀಕ್ಷಾ ಕೇಂದ್ರದಲ್ಲಿ ಆದಂತಹ ಅಕ್ರಮ ಮೊದಲು ಬಯಲಾಗ್ತಾ, ಆನಂತರ ಅಲ್ಲಿನ ಪರೀಕ್ಷಾ ಕೇಂದ್ರ ಮುಖ್ಯಸ್ಥರು ಸೇರಿದಂತದಷ್ಟು ಬಂಧನಗಳಾಗ್ತಾ ಹೋಯಿತು. ಹಾಗಾಗಿ ಅಲ್ಲಿ ಮಹತ್ವ ಪಡೆದುಕೊಳ್ಳುವಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನಾದ್ರೂ ತಮ್ಮ ಬಳಿಯಲ್ಲಿರುವಂತಹ ವರದಿಯನ್ನ ಅಪ್ರೂವಲ್ ಮಾಡಿಕೊಂಡು ಮುಂದೆ ಸದನದಲ್ಲಿ ಟೇಬಲ್ ಮಾಡ್ಲಿಕ್ಕೆ ಬೇಕಂತ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ತಾರ ಅನ್ನುವಂಥದ್ದು. ಹಾಗಾಗಿ PSI ಹಗರಣದ ಮೂಲ ಆಗಿರ್ತಕ್ಕಂಥ ಅಥವಾ ಬಯಲಾಗ್ಲಿಕ್ಕೆ ಕಾರಣವಾದಂತಹ ಕಲಬುರಗಿಯಲ್ಲಿ ನಡೀತಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಆ ತೀರ್ಮಾನವನ್ನ ಸಚಿವ ಸಂಪುಟ ಕೈಗೊಳ್ಳುತ್ತಾ, ಏನಾದ್ರೂ ಅದರಿಂದಾಗಿ ಏನಾದ್ರೂ ವಿಪಕ್ಷಗಳ ವಿರುದ್ಧ ತನಿಖೆಗೆ ಬೇಕಾದಂತಹ ಅಸ್ತ್ರವನ್ನ ಸರ್ಕಾರ ಸಿದ್ಧಪಡಿಸಿಕೊಳ್ಳುತ್ತಾ ಅನ್ನುವಂತ ಕುತೂಹಲ ಮೂಡುವಂತ ಬೆಳವಣಿಗೆ ಕೂಡ ಸಾಕ್ಷಿ ಆಗಬಹುದು. ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.